ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೇ ಹೌದು ಪತಿರಾಯ್ರೆ, ಪ್ರಾಣಿಗಳು ಖಂಡಿತ ಬರಲ್ಲ ಅಲ್ವಾ? ಅಲ್ಲೋಡು, ಆ ಬೆಂಕಿ ಇದೆಯಲ್ಲ, ಆ ಬೆಂಕಿ ಉರಿತಿರೋವರೆಗೂ ನಮ್ಮ ಹತ್ರ ಯಾವ ಪ್ರಾಣಿನೂ ಬರಕ್ ಸಾಧ್ಯ ಇಲ್ಲ. ಆದ್ರೂ ಇದೆಲ್ಲ ನಂಗೆ ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ಪತಿರಾಯ್ರೆ. ಮಾತಾಡೋದ್ ನಿಲ್ಸಿ ಸೈಲೆಂಟ್ ಆಗಿ ಮಲ್ಕೋ. ಊಟ ನಿದ್ದೆ ಬಿಟ್ಟು ನಿಮ್ಗೇನು ಬರಲ್ವಾ? ಇನ್ನೇನಿರುತ್ತೆ? ಹಾಗಲ್ಲ ಪತಿರಾಯ್ರೆ, ಇಂಥ ಜಾಗದಲ್ಲಿ ಮಾತಾಡ್ತಾ ಕೂತ್ರೆ ಎಷ್ಟ್ ಥ್ರಿಲ್ಲಿಂಗ್ ಆಗಿರುತ್ತೆ ಗೊತ್ತಾ? ಆಕಾಶದಲ್ಲಿರೋ ನಕ್ಷತ್ರ ಎಲ್ಲ ಲೆಕ್ಕ ಹಾಕ್ತಾ ಜಾಲಿಯಾಗಿ ಅದು ಇದು ಮಾತಾಡ್ತಾ ಬಿಲ್ಡಿಂಗ್ಗಳಲ್ಲಿ ರೊಮ್ಯಾಂಟಿಕ್ ಆಗಿರ್ಬೋದು. ಪತಿರಾಯ್ರೆ, ಪತಿರಾಯ್ರೆ, ಓ ನಿದ್ದೆ ಮಾಡ್ತಿದ್ದೀರಾ? ಹಾಗಾದ್ರೆ ನಾನು ಮಲ್ಕೋತೀನಿ. ಗುಡ್ ನೈಟ್ ಪತಿರಾಯ್ರೆ, ಗುಡ್ ನೈಟ್. ಫ್ಯಾಮಿಲಿ ಸ್ಟಾರ್ ಎಂದೇ ಕನ್ನಡಿಗರ ಮನೆ ಮನದಲ್ಲಿ ಚಿರಪರಿಚಿತರಾದವರು ಶ್ರೀಯುತ ಅಭಿಜಿತ್. ಬಾಲ್ಯದ ಹೆಸರು ರಾಮಸ್ವಾಮಿ. ಶಾಲಾ ದಿನಗಳಿಂದಲೇ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು. ಕನ್ನಡ ಚಿತ್ರರಂಗದ ವಿಶಿಷ್ಟ ನಟ, ಗಾಯಕ, ನಿರ್ಮಾಪಕ ಮತ್ತು ನಿರ್ದೇಶಕ. 80ರ ದಶಕದಲ್ಲಿ ಚಿತ್ರರಂಗ ಪ್ರವೇಶಿಸಿದ ಇವರು ನಾಯಕನಾಗಿ, ಖಳನಾಯಕನಾಗಿ ಮತ್ತು ಪೋಷಕ ನಟನಾಗಿ 150ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಲವು ನಿರ್ದೇಶಕರ ಬಳಿ ಅವಕಾಶಕ್ಕಾಗಿ ಸುತ್ತಾಡಿದ ಮೇಲೆ ಸಂಸಾರದ ಗುಟ್ಟು, ಶಾಂತಿ ನಿವಾಸ, ಜನನಾಯಕ ಮುಂತಾದ ಚಿತ್ರಗಳಲ್ಲಿ ಪೋಷಕ ನಟನಾಗಿ ನಟಿಸಿದರು. 1993ರಲ್ಲಿ ತೆರೆಕಂಡ ರಂಜಿತಾ ಚಿತ್ರದಿಂದ ನಾಯಕ ನಟನಾಗಿ ನಟಿಸಲಾರಂಭಿಸಿದರು. ಯಜಮಾನ ಚಿತ್ರದಲ್ಲಿ ವಿಷ್ಣುವರ್ಧನ್ ರವರ ಸಹೋದರನಾಗಿ ನಟಿಸಿ ಚಿತ್ರಮಂದಿರದಲ್ಲಿ ಸಿಳ್ಳೆ ಹಾಕಿಸಿಕೊಂಡರು. ಏನು ತಪ್ಪು ಮಾಡಿದ್ರು ನಮ್ಮನ್ನ ಅರೆಸ್ಟ್ ಮಾಡಿ ಇದೇ ಉದ್ಯೋಗದಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಆ ಉದ್ಯೋಗ ನನಗೆ ಬೇಕಿಲ್ಲ ಅಣ್ಣ. 2005ರಲ್ಲಿ ಸಮರಸಿಂಹ ನಾಯಕ ಎಂಬ ಚಿತ್ರವನ್ನ ಸಹ ನಿರ್ಮಾಣ ಮಾಡಿದರು. ನಂತರ 2009ರಲ್ಲಿ ರಾಮ್ ಕುಮಾರ್ ನಾಯಕನಾಗಿ ನಟಿಸಿದ ಜೋಡಿ ನಂಬರ್ 1 ಚಿತ್ರಕ್ಕೆ ಕಥೆ ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿದರು.
ನವರಸ ನಾಯಕ ಜಗ್ಗೇಶ್ ರವರ ಸರ್ವರ್ ಸೋಮಣ್ಣ ಚಿತ್ರದಲ್ಲಿ, ನಟ ಸಾರ್ವಭೌಮ ರಾಜ್ಕುಮಾರ್ ರವರ ಜೀವನ ಚೈತ್ರದಲ್ಲಿ, ರೆಬಲ್ ಸ್ಟಾರ್ ಅಂಬರೀಶ್ ರವರ ಮಿಸ್ಟರ್ ಅಭಿಷೇಕ್ ಚಿತ್ರದಲ್ಲಿ ತಮ್ಮ ಅಭಿನಯದ ಉತ್ತುಂಗವನ್ನ ತೋರಿಸಿದ್ದಾರೆ. ಅಕ್ಷರಮಾಲೆ ಎಂಬ ಗಾಯನ ಸ್ಪರ್ಧೆಯಲ್ಲಿ ನಿರೂಪಕರಾಗಿ 17 ವರ್ಷಗಳ ಕಾಲ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇಷ್ಟೆಲ್ಲಾ ಸಾಧಿಸಿ ಬೆಳೆದು ನಿಂತ ನಾಯಕ ನಟ ಸತತ 7 ವರ್ಷಗಳ ಕಾಲ ನಟಿಸದೇ ಹೋದದ್ದು ಅವರ ಬದುಕನ್ನೇ ಏರುಪೇರಾಯಿಸಿತು. ಈ ಸುದೀರ್ಘ ಕಾಯುವಿಕೆ ಅವರಿಗೆ ಮಹಾನ್ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಾಡಾಯಿತು. ಈ ಒಂದು 7-8 ವರ್ಷದಿಂದ ಏನಕ್ಕೆ ಆಫರ್ ಬರ್ಲಿಲ್ಲ ಅಂತ ಗೊತ್ತಿಲ್ಲ. ನಂತರ ಅವರು ಮೇಕಪ್ ಹಚ್ಚಿದ್ದು ಜಿ ಕನ್ನಡ ವಾಹಿನಿಯ ಸತ್ಯ ಧಾರಾವಾಹಿಗಾಗಿ. ಪ್ರೇಮದ ವೈಭವವನ್ನ ತೋರುತ್ತಿರುವ ಶ್ರೀ ಅಭಿಜಿತ್ ರವರನ್ನ ಸಮಸ್ತ ಕರ್ನಾಟಕದ ಪರವಾಗಿ ಅಭಿನಂದಿಸುತ್ತಿದೆ ಜೋಡಿ ನಂಬರ್ 1 ವೇದಿಕೆ. ನಿಮ್ಮ ಜರ್ನಿನ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಹೇಗನ್ಸುತ್ತೆ ಸರ್? ಒಂದ್ಸಲ ತುಂಬಾ ಖುಷಿನೂ ಆಗುತ್ತೆ, ಯಾಕಂದ್ರೆ ಬಿಕಾಸ್ ಬ್ಯಾಗ್ ತಗಲಾಕೊಂಡು ಬ್ಯಾಂಗ್ಳೂರಿಗೆ ಬಂದವನು ಇವತ್ತು ಊಟ ಮಾಡಿದ್ರೆ ಮತ್ತೆ ಎಂದು ಊಟ ಸಿಗುತ್ತೋ ಅಂತ ಗೊತ್ತಿಲ್ಲದೆ ನಡೀತಾ ಇದ್ದ ದಾರಿ, ಎಲ್ಲಿ ಮಲ್ಕೊಳ್ಳೋಕೆ ಗೊತ್ತಿಲ್ಲ ಅಂತ ಒಂದು ತಿರುಗಾಡ್ತಾ ಇದ್ದ ನನಗೆ ಭಗವಂತ ಕೈ ಹಿಡಿದು ಜನಗಳ ಪ್ರೀತಿ ಕೊಟ್ಟು ಆಶೀರ್ವಾದ ಕೊಟ್ಟು ಆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಇಷ್ಟೆಲ್ಲ ಆಯ್ತು. ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ, ಅದೇ ಟೈಮ್ 3ನೇ ಸಿನಿಮಾ ಮಾಡಿ ಸ್ವಲ್ಪ ನಾವು ಸ್ಟ್ರಗಲ್ ಮಾಡ್ಬೇಕಾ ಪ್ರಸಂಗ ಬಂತು. ಸೊ ಸಿನಿಮಾ ಮಾಡಿದ್ರೆ ವಿಷ್ಣು ಸರ್ ಹಾಕೊಂಡು ಸಿನಿಮಾ ಮಾಡೋಣ, ದೊಡ್ಡ ಲೆವೆಲ್ ಸಿನಿಮಾ ಮಾಡೋಣ, ಇಲ್ಲಾಂದ್ರೆ ಸಾಕು ಅವ್ರನ್ನ ಹಾಕೊಂಡು ಮಾಡೋಣ ಅಂತ ಟೈಮ್ ಅವ್ರು ನಮ್ಗೆ ಸಿಗ್ಲಿಲ್ಲ ನಮ್ಗವ್ರು. ಈ ಮಧ್ಯೆ 8 ವರ್ಷಗಳ ಕಾಲ ಸರ್ ನಟಿಸದೆ ಮನೇಲೆ ಉಳ್ಕೊಳ್ತಾರೆ. ಒಂದಿನ ಅಲ್ಲ, 2 ದಿನ ಅಲ್ಲ, 2920 ದಿನಗಳ ಕಾಲ. ಆ ಜೀವನ, ಆ ಸಂದರ್ಭಗಳು ಹೇಗಿತ್ತು ಮ್ಯಾಮ್? ಅವಳಿಗೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಇವರು ಅವಾಗ ನನಗೆ ಪಾತ್ರಗಳು ಆಫರ್ ಮಾಡಿದ್ರು, ಹೇಗ್ ಮಾಡಿದ್ರು ಕೇಳ್ತಾ ಇದ್ದ ರೀತಿ ಸರಿ ಇಲ್ಲ, ಕರೆದ ಪಾತ್ರ ಸರಿ ಇಲ್ಲ. ಬಿಕಾಸ್ ನಾವು ಒಂದು ಹತ್ತುತ್ತೀವಿ, ಒಂದು ಇಲ್ಲಿರ್ಬೇಕು, ಇಲ್ಲ ಮೇಲೆ ಹೋಗ್ಬೇಕು, ಇಲ್ಲಿಂದ ಕೆಳಗೆ ಬರಕ್ಕೆ ಇಷ್ಟ ಆಗಲ್ಲ, ಕರೆಕ್ಟ್, ಮನಸ್ಸು ಒಪ್ಪಲ್ಲ, ಹೌದು. ಅನಿವಾರ್ಯವಾಗಿ ಏನಾದ್ರೂ ಹೋಗ್ಬೇಕು. ಅಂತ ಟೈಮಲ್ಲಿ ಹೇಳಿದ್ರು ಖಾಲಿ ಕುತ್ಕೊಳ್ಳೋಕ್ಕಿಂತ ಮಾಡ್ರಿ ಅಂತ. ನಾನು ಮಾಡ್ಲಿಲ್ಲ. ನಾನು ಆ ಟೈಮ್ನಲ್ಲಿ 7-8 ವರ್ಷಗಳ ಕಾಲ ಅವಾಗ ತಾನೇ ನನ್ನ ಮಕ್ಕಳು ಕೆಲ್ಸಕ್ಕೆ ಸೇರ್ಕೊಂಡು ಓದಿ ಕೆಲ್ಸಕ್ಕೆ ಸೇರ್ಕೊಂಡಿದ್ರು. ಅವ್ರಿಗೆ ಸಡನ್ ಆಗಿ ನಮ್ದು ಕಮಿಟ್ಮೆಂಟ್ಸು, ನಮ್ದು ದಿನ 2-3 ಲಕ್ಷ ರೂಪಾಯಿ ನಾವು ಇಂಟ್ರೆಸ್ಟ್ ಕಟ್ತಾ ಇದ್ವಿ ತಿಂಗಳಿಗೆ. ಅವಾಗ ಸ್ವಲ್ಪ ಸ್ಟ್ರಗ್ಲಿಂಗ್ ಆಯ್ತು. ಆ ಟೈಮಲ್ಲಿ ಇವರು ಕಷ್ಟಪಟ್ಟು LIC ಅಮೌಂಟ್ಗಳು ಎಷ್ಟೊಂದು ಮಾಡಿದ್ರು, ಆ ಸೇವಿಂಗ್ಸು ಮತ್ತೆ ಒಂದೆರಡು ಸೈಟ್ಸು, ಮತ್ತೆ ಇನ್ನ ಇಷ್ಟೊಂದು ಅಮೂಲ್ಯವಾದ ವಸ್ತುಗಳನ್ನ ಕಳ್ಕೊಂಡ್ವಿ. ಬಟ್ ನಾನು ಅವ್ರಿಗೆ ಹೇಳೋದು, ಘಟ ಇದ್ರೆ ಮಠ ಕಟ್ಬೋದು, ತಲೆನೇ ಕೆಡಿಸ್ಕೋಬೇಡಿ. ಸೂಪರ್ ಮೇಡಮ್, ವೆರಿ ನೈಸ್ ಮ್ಯಾಮ್. ಈ ಒಂದು 2 ವರ್ಷದಿಂದ ನಾವು ಸುಧಾರಿಸ್ಕೊಳ್ತಾ ಇದೀವಿ. ಥ್ಯಾಂಕ್ಸ್ ಟು ಜಿ. ಆಕ್ಚುಲಿ ನಾವು ಬೇಜಾರಲ್ಲಿದ್ವಿ, ಈ ಪ್ರೋಗ್ರಾಮ್ ಕಟ್ಟು ನಮಗೆ ಖುಷಿ ಕೊಟ್ಟಿದ್ದಾರೆ. ಹೌ ಸ್ವೀಟ್. ವೆರಿ ನೈಸ್ ಮ್ಯಾಮ್, ವೆರಿ ವೆಲ್ ಸೆಡ್. ಹೌದು, ಕಷ್ಟಗಳೇನು ಕೇಳ್ಕೊಂಡು ಬರಲ್ವಲ್ಲ, ಬರ್ಬೋದಾ ಅಂತ. ಅಭಿಜಿತ್ ಸರ್ ಹೇಳ್ದಂಗೆ ಬೇರೆ ಬೇರೆ ಕಲಾವಿದರಿಗೆ, ಬೇರೆ ಬೇರೆ ತಂತ್ರಜ್ಞರಿಗೆ, ಬೇರೆ ಬೇರೆ ಹಂತಗಳಲ್ಲಿ ಈ ಎಲ್ಲ ಕಷ್ಟಗಳು ಬಂದು ಹೋಗಿರ್ತವೆ. ಹಾಗಾಗಿ ಇದಕ್ಕೆ ನಾವು ತಕ್ಷಣ ನಾವು ಸ್ಪಂದಿಸಬಹುದು. ಬೇರೆಯವ್ರಿಗೆ ಇದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಕಲಾವಿದರು ಅಂದ್ರೆ ಇವ್ರಿಗೇನ್ರಿ ಕಾರು ಮನೆ ಎಲ್ಲ ಇದೆಯಲ್ಲ, ನಾವು ಇಳಿದು ಬಸ್ಸಲ್ಲಿ ಹೋಗಕ್ ಆಗಲ್ಲ, ಬಾಡಿಗೆಗಾದ್ರೂ ತಗೋಬೇಕಾಗತ್ತೆ, ಬಸ್ಸಲ್ಲಂತೂ ಹೋಗಕ್ಕಾಗಲ್ಲ. ಅಲ್ಲ, ನಮ್ ಕಷ್ಟ ಹೇಗೆ ಅಂದ್ರೆ ನಮಗ್ ಬಸ್ಸಲ್ಲಿ ಹೋಗಕ್ ಸಂಕೋಚ, ಆಟೋಲ್ಲಿ ಹೋಗಕ್ ಕಾಸಿರಲ್ಲ. ಇದು ಕಲಾವಿದರ ಪರಿಸ್ಥಿತಿ ಆಗಿರುತ್ತೆ. ಇವತ್ತು ತುಂಬಾ ಚೆನ್ನಾಗಿ ಮಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಲವ್ಲಿ ಸ್ಟಾರ್ ಅಭಿಜಿತ್ ಸರ್ ಅವರ ಸ್ಟ್ರಗ್ಲಿಂಗ್. ಇದು ಒಂದು ನನ್ನ ಸಣ್ಣ ಫ್ಲಾಶ್ ಬ್ಯಾಕ್ ಹೇಳ್ತೀನಿ. ನನ್ನ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೆ, ಪ್ರಾಣ ಅಂತ ಒಂದು ಸಿನಿಮಾ. ಆಗ ನನ್ನ ಹತ್ರ ಕಾರ್ ಇರಲಿಲ್ಲ, ಬೈಕ್ ಇರಲಿಲ್ಲ, 2 ವೀಲರ್ ಇಲ್ಲ, ಏನೂ ಇಲ್ಲ. ನಾನು ಓಡಾಡ್ತಾ ಇದ್ದಿದ್ದೆ ಬಸ್ಸಲ್ಲಿ. ಆ ಸಮಯದಲ್ಲಿ ರಾತ್ರೋರಾತ್ರಿ ನಾನು ಹೀರೋ ಆಗೋದೆ. ಸೊ ಎಲ್ಲ ಪೇಪರಲ್ಲೂ ತುಂಬ ಫುಲ್ ಶೀಟ್ ಆ್ಯಡು. ಯಾರೋ ಹುಡುಗ ಬಂದ, ಈಗ ಉಪೇಂದ್ರ ಅವ್ರು ಬಂದು ಕ್ಲಾಪ್ ಮಾಡಿದ್ರಂತೆ, ದೊಡ್ಡ ಸಿನಿಮಾ ಅಂತೆ, ಎಲ್ಲ ಫುಲ್ಲು ಎಲ್ಲ ಪೇಪರಲ್ಲಿ ಮ್ಯಾಗ್ಝಿನಲ್ಲಿ ವಾರ ಪೂರ್ತಿ ನಂದೇ ಫೋಟೋ ಕಟ್ ಮಾಡಿದ್ರೆ 20 ಡೇಸ್ ಶೂಟಿಂಗ್ ಆಯಿತು. ಅದಾದ್ಮೇಲೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್, ಶೂಟಿಂಗ್ ನಿಂತೋಯ್ತು. ಸೊ ಆ ಸಂದರ್ಭದಲ್ಲಿ ರೋಹಿಣಿ ಮೇಡಮ್ ಅವರು ಅಭಿಜಿತ್ ಅವ್ರಿಗೆ ಯಾವ ರೀತಿ ಸಾಥ್ ಕೊಟ್ಟರು, ಅದೇ ರೀತಿ ನನ್ನ ಹೆಂಡತಿ ಜ್ಯೋತಿ ಆ ಟೈಮಲ್ಲಿ. ನಾವು ಅನ್ಕೊಂಡ್ರೆ ವಿಧಿ ಒಂದು ಬಯಸುತ್ತಂತಲ್ಲ, ಆ ಥರ ನನ್ನ ಕನಸಿದ್ದಿದೆ. ನಾನು ಹುಡುಗಿನ ತುಂಬ ಪ್ರೀತಿಸಿ ಮದುವೆ ಆಗಬೇಕು, ಅವಳನ್ನ ಯಾವುದೇ ಕಾರಣಕ್ಕೂ ನಾನು ಲೈಫ್ ಲಾಂಗು ಹೊರಗಡೆ ಎಲ್ಲೂ ಕೆಲಸಕ್ಕೆ ಕಳಿಸ್ಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ವಿಧಿ ನೋಡಿ ಹೇಗಿರುತ್ತೆ. ನನಗೋಸ್ಕರ ಸಂಸಾರ ಜವಾಬ್ದಾರಿ ಅವಳು ತೊಗೊಂಡ್ಲು, ಅವಳು ಕೆಲಸಕ್ಕೆ ಹೋಗಿ ಶುರು ಮಾಡಿದ್ಲು, ನನಗೆ ಬಸ್ ಪಾಸ್ ಕೊಡಿಸಿದ್ಲು, ಪೂರ್ತಿ ನೀನು ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ತಿರ್ಕೊಂಡಿರೋ ಅಂತ ಹೇಳಿದ್ಲು. ಸೊ ಹಿಂಗೆಲ್ಲ ಮಾಡಿ 2 ವರ್ಷ ಅವಳು ನನಗೆ ಅನ್ನ ಹಾಕಿದ್ಲು. ಅದು ಬಿಟ್ಟರೆ ನನ್ನ ತಂದೆ ಒಬ್ಬರೇ ಹೇಳಿದ್ದು, ಮಗನೇ 5,000 ರೂಪಾಯಿ ನೀನು ಲೈಫ್ ಲಾಂಗ್ ಯಾವಾಗ ಬೇಕಾದ್ರೂ ನೀನು ದುಡಿಬೋದು. ನೀನು ಇನ್ನೊಂದು 5 ವರ್ಷ ಬಿಟ್ಟು ಹೀರೋ ಆಗ್ತೀಯ ಅಂದ್ರೆ ಆಗ್ತೀಯಲ್ಲೋ ಗೊತ್ತಿಲ್ಲ. ಕಷ್ಟದಲ್ಲಿ ಕಷ್ಟ, ನಾವು ಕಷ್ಟ ನೋಡ್ಕೊಂಡೇ ಬಂದಿರೋದು. ಏನಾಗುತ್ತೋ ಆಗಲಿ, ಹೋಗು, ನೀನು ಸ್ಟ್ರಗಲ್ ಮಾಡು,
ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ. ವಾವ್. ಸೊ ಆವತ್ತು ಅವಳ ನೆಂತಿ ಕೊಟ್ಟಂತ ಸಪೋರ್ಟು, ನನ್ನ ತಂದೆ ಹೇಳದಂತ ಮಾತು, ಆ ಭಗವಂತನ ಇಚ್ಛೆ, ಜನಗಳ ಪ್ರೀತಿ, ಇಲ್ಲಿಂದ ಯಾವತ್ತೂ ನಾನು ತಿರುಗಿ ನೋಡಲಿಲ್ಲ. ಸೊ ಅದು ಅಭಿಜಿತ್ ಸರ್ಗೆ, ನನಗೆ, ಎಲ್ಲ ಕಲಾವಿದರಿಗೆ ತುಂಬ ಕನೆಕ್ಟ್ ಆಗುತ್ತೆ. ಹಾಗಾಗಿ ಈ ವಿಷಯ ಹೇಳಿದೆ. ಸರ್, ನಿಮ್ಮ ಎನರ್ಜಿಗೆ ನೀವು ಹೇಳೋದಲ್ಲ, ಇವತ್ತು ನನಗೆ ಆ ಹಸುವಿದೆ ಅಂತ. ಒಬ್ಬ ಮನುಷ್ಯನ ಯಾವತ್ತು ಜೀವಂತವಾಗಿಡೋದು ಆ ಹಸುವು ಸರ್. ಖಂಡಿತ. ನಿಜಕ್ಕೂ ನೀವು ನಮ್ಗೆ ಇನ್ಸ್ಪಿರೇಷನ್ ಸರ್. ರಿಯಲಿ ಲವ್ ಯು ಸರ್, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಬ್ರು ಜಾಡಿನ ಇಲ್ಲಿಗೆ ತಗೊಂಡ್ ಬನ್ನಿ. ಇಲ್ಲಿ ಕೊಡಿಯತ್ತೆ. ಏನ್ ಬೇಕಾಗಿಲ್ಲ, ಇದನ್ನ ನಾನೇ ತಗೊಂಡು ಹೋಗ್ತೀನಿ. ಸರ್ಸು, ಅಮ್ಮ, ಅಯ್ಯೋ. ಸರ್ಸು, ಎದಳು. ಎದ್ದೇಳಮ್ಮ. ಹುಷಾರು. ಅಯ್ಯೋ, ಪರವಾಗಿಲ್ಲ. ನಿನಗೇನೂ ಆಗಿಲ್ಲ ತಾನೆ? ಅಯ್ಯಯ್ಯೋ, ಕೈಯಲ್ಲಿ ಭರಣಿ ಇರ್ಬೇಕಾದ್ರೆ ಹುಷಾರಾಗಿ ನೋಡ್ಕೋಬೇಕು ಅಲ್ವಾ ಸರ್ಸು? ಅವಳ ನಡತೆ ಸರಿಯಾಗೇ ಇದೆ, ನಿನ್ನ ನಡತೆನೆ ಬೇರೆ ತರ ಇದೆ. ನನ್ ಯಾಕಂತಿದ್ದೀರಾ? ನಾನೇನ್ ಮಾಡ್ದೆ? ನೀನ್ ಅವಳ ಕಾಲಿಗೆ ಏನ್ ಅಡ್ಡ ಇಟ್ಯೋ ನಾನ್ ನೋಡ್ಲಿಲ್ಲ ಅಂದ್ಕೊಂಡ್ಯಾ? ನಾನ್ ಅಡ್ಡ ಇಡೋದಂದ್ರೇನು? ಹಾಗೆ ಬರ್ತಾ ಇರ್ಬೇಕಾದ್ರೆ ನನ್ ಕಾಲ್ ತಾಗಿ ಮುಂದೆ ಹೋಯ್ತು. ಅಂದ್ರೆ ಅಜ್ಜಿ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ಯಾ? ಅದಕ್ಕೆ ಈ ಕರಿ ಬಡಿಸಿ. ಏನ್ ನೋಡ್ತಿದ್ಯಾ ಮಮ್ಮಿ? ನಿಮ್ ಡ್ಯಾಡಿ ಕಣ್ಣಿದ್ಯಲ್ಲ, ಇದು ಮಾಮೂಲಿ ಕಣ್ಣಲ್ಲ ರಾಕಿ. ಬೆಂಕಿ ಚೆಂಡುಗಳು. ಈ ಕಣ್ಣಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್, ಒಂದು ಎಲೆಕ್ಟ್ರಿಕ್ ಪವರ್ ಇದೆ. ಈ ಪ್ರಪಂಚದಲ್ಲಿರೋ ಕೋಪ ಎಲ್ಲ ಈ ಕಣ್ಣಲ್ಲೇ ಇದೆ. ಹಾಗಿದ್ರೆ ವಿಷಯನ ಡ್ಯಾಡಿಗೆ ಹೇಳ್ಬೋದಿತ್ತಲ್ಲ ಮಮ್ಮಿ? ಹಾ, ಹೇಳ್ತೀನಿ. ನನಗೆ ಯಾವ ಭಯನೂ ಇಲ್ಲ. ಡ್ಯಾಡಿ ಹತ್ರ ಹೇಗ್ ಹೇಳ್ತೀಯ ಅಂತ ಒಂದ್ಸಲ ನನಗ್ ಹೇಳು. ನನ್ ಮೇಲ್ ಡೌಟಾ? ಡೌಟ್ ಅಲ್ಲ ಮಮ್ಮಿ,
ನಿನ್ಗೂ ರಿಹರ್ಸಲ್ ಆಗತ್ತಲ್ವಾ? ಹೇಗ್ ಹೇಳ್ತೀನಿ ಅಂದ್ರೆ, ಏನಯ್ಯ ಅಭಿರಾಮ್ ಅವ್ರೆ, ಯಾಕಯ್ಯ ನಿನಗಷ್ಟು ಕೋಪ? ನಿಮ್ಮ ನೀವು ವಿಶ್ವಾಮಿತ್ರ ಅಂತ ಅನ್ಕೊಂಡಿದ್ದೀರಾ, ಇಲ್ಲ ದುಶ್ಯಾಸನನ್ ಮಾವ ಅನ್ಕೊಂಡಿದ್ದೀರಾ? ನೀವು ಕೋಪ ಮಾಡ್ಕೊಂಡು ನೋಡಿದ್ರೆ ನಾನು ಭಯ ಪಡ್ಬೇಕಾ? ರಾತ್ರಿ ಎಲ್ಲ ನನ್ ಮೇಲೆ ಕೋಪ ಮಾಡ್ಕೊಂಡು ನಾನ್ ಬಡ್ಸಕ್ ಹೋದ್ರೆ ಅಕ್ಕಂಗ್ ಬಡ್ಸಕ್ ಹೇಳ್ತೀರಾ? ಮಮ್ಮಿ, ನೀನ್ ಸುಮ್ನಿರು ರಾಕಿ. ಎಂತ ಮೊಂಡ ಅಂದ್ರೆ, ನೀರ್ ಕೊಟ್ರೆ ಕುಡಿಯಕ್ಕಾಗಲ್ವಾ? ಕೊನೆಗ್ ಊಟ ಆದ್ಮೇಲೆ ನ್ಯಾಪ್ಕಿನ್ ಕೊಟ್ರೆ ಕೈ ಒರೆಸ್ಕೊಳ್ದೆ ಹಾಗೆ ಹೋಗ್ತೀರಾ? ವಿಶಾಲ್ಗೆ ನೀನೇ ತಿನ್ಸು. ಯಜಮಾನ್ರೆ, ನಾನ್ ತಿನ್ನಿಸ್ಬೇಕಾದ್ರೆ ನೀವು ಕಣ್ಮುಚ್ಕೋಬೇಕಂತೆ, ಸರಿನಾ? ಇದ್ಯಾವ ಆಟ? ಕಣ್ಣ ಮುಚ್ಚಾಲೆ ಆಟನಾ? ಊಟದ ಜೊತೆ ಆಡೋದು ಯಜಮಾನ್ರೆ. ನೀವು ಕಣ್ಮುಚ್ಕೊಂಡು ಆ ಅಂತ ಬಾಯಿ ತೆಗೀರಿ ಸಾಕು. ಸರಿ, ಓಕೆ ಓಕೆ. ಹಾ, ಅದ್ಭುತವಾಗಿದೆ ಅಡುಗೆ. ನೀವ್ ಮಾಡಿರೋ ಅಡ್ಗೆನ ನಾವ್ಗಳು ಹೋಗ್ಲೇಬೇಕು, ನೀವಲ್ಲ ಯಜಮಾನ್ರೆ. ಇದು ನಾನು ಅಡುಗೆ ಮಾಡಲಿಲ್ಲ ಶಿವ, ನಮ್ಮಮ್ಮನೇ ಮಾಡಿರೋದು. ಏನು ಹಾಗೆ ನೋಡ್ತಿದ್ದೀರಾ? ನಾನು ಚಿಕ್ಕವನಾಗಿದ್ದಾಗ ನಮ್ಮಮ್ಮನೇ ಅಡುಗೆ ಮಾಡಿ ನನಗೆ ಕೈ ತುತ್ತು ತಿನ್ಸಿರೋ ಆ ಮೂಮೆಂಟ್ಸ್ ಎಲ್ಲ ನನಗೆ ಈಗಲೂ ನೆನಪಿದೆ. ಕೆಲವು ವರ್ಷಗಳ ಮುಂಚೆ ತಿಂದ ಆ ರುಚಿನೇ ಈಗಲೂ ನನ್ನ ನಾಲಿಗೆಗೆ ಚೆನ್ನಾಗೇ ನೆನಪಿದೆ. ಇದು ನಮ್ಮಮ್ಮ ಮಾಡ್ದಂಗೆ ಮಾಡಿರೋ ಅಡುಗೆಯಿಂದ ಬಂದಿದೆಯೋ ಅಥವಾ ನೈನಿ ಕೈ ತುತ್ತಿಂದ ಬಂದಿದೆಯೋ ನನಗಂತೂ ಗೊತ್ತಿಲ್ಲ, ಆದ್ರೆ ಟೇಸ್ಟ್ ಸೂಪರ್ ಆಗಿದೆ. ನೀವ್ ಕಣ್ಮುಚ್ಕೊಳ್ಳಿ ಯಜಮಾನ್ರೆ. ಹಾ, ಈಗ ದೊಡ್ಡದಾಗಿ ಆ ಅಂತ ದೀರ್ಘ ಎಳಿಬೇಕು ಅಲ್ವಾ? ಅದನ್ನ ಕೊಲ್ದೇ ಇದ್ರೆ ಸಾಕು. ಭಾಷಾ ಅಭಿಮಾನ ಇದೆ, ಪ್ರಾಣ ಕೊಡ್ತೀನಿ ನಾನು. ಇವತ್ತು ನಿಮ್ ಮಗನ್ಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ. ಹಲೋ, ಅಂತ ಬಾಯಿ ತಕ್ಕೊಂಡಿದ್ದೀನಿ, ಯಾಕಿನ್ನೂ ತಿನ್ನಿಸ್ತಾ ಇಲ್ಲ ನಾನೇ? ಸರಿಯಾಗಿ ಕಲಿಸ್ಬೇಕಲ್ವಾ? ನೀವಾ ಅನ್ನಿ. ರಾಗ ಹೇಳಿರಿ ಯಜಮಾನ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.